ಸರಿಯಾಗಿ ಕೇಳಿಸ್ಕೊಳ್ರೋ ಗಬ್ಬು ಗುಲಾಮರುಗಳ. ಬಾಂಗ್ಲಾದೇಶದ ಪ್ರಭಾವಿತ ವ್ಯಕ್ತಿಯೊಬ್ಬ ಕರೆ ನೀಡ್ತಾನೆ. ಏನಂತ ಕರೆ ನೀಡ್ತಾನೆ? ಮಮತಾ ಬ್ಯಾನರ್ಜಿ ಅವರೇ, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ನೀಡೋದಕ್ಕೆ ಹೋಗಬೇಡಿ. ಪಶ್ಚಿಮ ಬಂಗಾಳವನ್ನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆಯನ್ನ ಮಾಡಿ ದೆಹಲಿಯ ವಿರುದ್ಧವಾಗಿ ಯುದ್ಧವನ್ನು ಸಾರಿ. ನಾವುಗಳು ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತೀವಿ ಅಂತ ಕರೆಯನ್ನು ಕೊಡ್ತಾನೆ. ಅಂದರೆ ಒಮ್ಮೆ ಯೋಚನೆಯನ್ನು ಮಾಡಿ. ನಮ್ಮ ಭಾರತದಿಂದ ಪಶ್ಚಿಮ ಬಂಗಾಳವನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಬೇರೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನನಗೂ ಸಹ ತುಂಬ ಚೆನ್ನಾಗೇ ಗೊತ್ತು. ಆದರೆ ಒಮ್ಮೆ ಯೋಚನೆಯನ್ನು ಮಾಡಿ, ಈ ನರಹಂತಕಿ, ರಾಕ್ಷಸಿ, ದೇಶದ್ರೋಹಿ ದೀದಿಗೆ ಬಾಂಗ್ಲಾದೇಶದಿಂದ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಬೆಂಬಲಗಳು ದೊರೀತಾ ಇದ್ದಾವೆ ಅಂತಂದರೆ, ಈಕೆ ತನ್ನ ಮಡಿಲಿನಲ್ಲಿ ಅದೆಷ್ಟು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಷ್ಟು ದಿನ ಸಾಕಿ ಸಲಗ್ತಾ ಇದ್ಲು ಅಂತ. ತನ್ನ ನೆಲದಲ್ಲಿ ಅದೆಷ್ಟು ದೇಶದ್ರೋಹಿಗಳನ್ನು ಹುಟ್ಟು ಹಾಕಿರಬೇಕು ಅಂತ. ಇಂತಹ ಹೆಣ್ಣಿಗೆ ನೀವುಗಳು ಬೆಂಬಲವನ್ನು ಸೂಚಿಸ್ತೀರಾ? ಇಂತಹ ನರರಾಕ್ಷಸಿಯ ಪರವಾಗಿ ಹೇಳಿಕೆಗಳನ್ನು ನೀಡ್ತೀರಾ? ಇಂತಹ ದೇಶದ್ರೋಹಿ ಹೆಣ್ಣಿನ ಪರವಾಗಿ ನಿಂತ್ಕೊಳ್ತೀರಾ? ಇಂತಹ ಹೆಣ್ಣಿನ ಪರವಾಗಿ ನಿಂತ್ಕೊಳ್ತೀರಾ, ಬೆಂಬಲವನ್ನು ನೀಡ್ತೀರಾ ಅಂತಂದರೆ ಇನ್ಮುಂದೆ ನಾವುಗಳು ನಿಮ್ಮನ್ನು ಸಹ ದೇಶದ್ರೋಹಿಗಳು ಅಂತಲೇ ಕರಿಬೇಕಾಗುತ್ತೆ. ನಿಮಗೆಲ್ಲ ಒಂದು ಸ್ವಲ್ಪನಾದ್ರೂ ದೇಶಾಭಿಮಾನ, ಆತ್ಮಸಾಕ್ಷಿ, ಸ್ವಾಭಿಮಾನ ಅನ್ನೋದು ಇತ್ತು ಅಂತಂದರೆ ಒಮ್ಮೆ ನಿಮ್ಮನ್ನು ನೀವೇನೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬಾಂಗ್ಲಾದೇಶದ ಬುಡದಲ್ಲಿ ಯಾಕೆ ಬೆಂಕಿ ಬೀಳಬೇಕು? ಯಾಕೆ ಬೆಂಕಿ ಬೀಳಬೇಕು? ಬಾಂಗ್ಲಾದೇಶ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದೆ? ಈ ರೀತಿಯಾಗಿ ಯಾಕೆ ಉರ್ಕೊಳ್ತಾ ಇದೆ? ನಿಮ್ಮ ಪ್ರಕಾರ SIR ನಡೆಸಲೇಬೇಡದಾಗಿತ್ತ? ನಮ್ಮ ದೇಶದ ಒಳಗಡೆ ಅಕ್ರಮವಾಗಿ ಬಂದು ಯಾರೆಲ್ಲ ನೆಲೆಸಿದರೆ ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ನೀಡಬೇಕಾಗಿತ್ತ? ಈ ದೀದಿ ದೇಶದ್ರೋಹಿ, ನರಹಂತಕಿ, ರಾಕ್ಷಸಿ ಯಾಕೆ, ಯಾವ ಉದ್ದೇಶದಿಂದ, ಯಾವ ಕಾರಣದಿಂದ ಭಾರತ ಮತ್ತು ಬಾಂಗ್ಲಾ ನಡುವೆ ಬೇಲಿಯನ್ನು ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ? ಯಾಕೆ ಬಿಡ್ತಾ ಇರಲಿಲ್ಲ? ಯಾಕೆ BSFಗೆ ಸ್ಥಳವನ್ನು ಹಸ್ತಾಂತರವನ್ನು ಮಾಡ್ತಾ ಇರಲಿಲ್ಲ? ಅದು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದ್ರೂ ಸಹ ಯಾಕೆ ನಮ್ಮ ಸೇನೆಗೆ ಜಾಗವನ್ನು ಹಸ್ತಾಂತರವನ್ನು ಮಾಡಲಿಲ್ಲ? ಜಸ್ಟ್ ಇಂತಹ ಪ್ರಶ್ನೆಗಳಿಗೆ ನಿಮ್ಮನ್ನು ನೀವೇನೇ ದೇಶಾಭಿಮಾನ ಇತ್ತು ಅಂತಂದರೆ ಒಂದು ಚೂರಾದ್ರೂ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ನಮ್ಮ ದೇಶದ ಒಳಗಡೆಗೆ ಈ ದೀದಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರನ್ನು ಬಿಟ್ಕೊಂಡು ಸಾಕಿ ಸಲಗಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿರ್ಲಿಲ್ವಾ? ಅವ್ರಿಗೆಲ್ಲ ಮತದಾನದ ಹಕ್ಕನ್ನು ನೀಡಿರಲಿಲ್ಲ ಅಂತಂದ್ಬಿಟ್ಟು ನಿಮ್ಮ ಆತ್ಮಸಾಕ್ಷಿಯಾಗಿ ಪ್ರಶ್ನೆಯನ್ನು ಮಾಡ್ಕೊಂಬಿಡಿ. ನಿಮ್ಮ ಕೈಲಿ ಪ್ರಶ್ನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಹೇಳಿ? ನೀವೆಲ್ಲ ಇನ್ನೂ ಗುಲಾಮಿತನವನ್ನು ಮಾಡ್ತಾನೆ ಇದ್ದೀರಾ. ಈಗೇನೋ ಪಶ್ಚಿಮ ಬಂಗಾಳದಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವಾಗ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಎಲ್ಲೆಲ್ಲಿ ಓಡಿಸ್ಬೇಕೋ, ಎಲ್ಲೆಲ್ಲಿ ಹೊಡಿಬೇಕೋ ಅಲ್ಲಲ್ಲಿ ಹೊಡಿತಾರೆ. ಇವಾಗ ಏನು ಮಾಡ್ತಾರೆ? ಆ ಸೈತಾನ್ಗಳು ಬೆಳೆದು ದಷ್ಟಪುಷ್ಟವಾಗಿ ಬೆಳೆದಿದ್ದಾವಲ್ಲ, ಬೇರೆ ರಾಜ್ಯಗಳಿಗೆ ನುಗ್ತವೆ. ನಾವು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಅವ್ರು ಯಾರು ತಿನ್ನಬೇಕಂತೆ, ಅವ್ರು ಯಾರು ಬದುಕಬೇಕಂತೆ. ನಮ್ಮ ತೆರಿಗೆ ಹಣ ಅವ್ರುಗಳು ನಮ್ಮ ತೆರಿಗೆ ಹಣದಲ್ಲಿ ತಿಂದು ಇಲ್ಲೇ ಮದುವೆ ಮಾಡಿಕೊಂಡು, ಇಲ್ಲೇ ಮಕ್ಕಳು ಮಾಡಿಕೊಂಡು, ಇಲ್ಲೇ ಉಂಡು ತಿಂದು ಬೆಳೆದು ಕೊನೆಗೆ ನಮ್ಮ ದೇಶದ ವಿರುದ್ಧವಾಗಿಯೇ ಕೆಲಸಗಳನ್ನು ಮಾಡ್ತಾರೆ. ಇಂತಹ ದೇಶದ್ರೋಹಿಗಳು ಪಶ್ಚಿಮ ಬಂಗಾಳದಿಂದ ಇನ್ನು ಒಂದು ವಾರ 15 ದಿನ ಒಳಗಡೆ ಎಲ್ಲ ನಮ್ಮ ರಾಜ್ಯಗಳಿಗೆ ಬರ್ತಾರೆ. ಯಾವ ಮೂಲೆಯಲ್ಲಿ ಸೇರ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇಂತಹ ದೇಶದ್ರೋಹಿಗಳಿಗೆ ಬೆಂಬಲಿಸೋದಕ್ಕೆ ನಮ್ಮಲ್ಲಿ ದೇಶದ್ರೋಹಿ ರಾಜಕಾರಣಿಗಳಿದ್ದಾರೆ. ಅಂತಹ ದೇಶದ್ರೋಹಿ ರಾಜಕಾರಣಿಗಳಿಗೆ ಮತವನ್ನು ಹಾಕಿ ಬೆಂಬಲಿಸ್ತಾ ಇರೋಂಥವ್ರು ನಾವುಗಳು ಇಂತಹ ದೇಶದ್ರೋಹಿ ಅಕ್ರಮ ವಲಸಿಗರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡೋಣ, ಅಂಥವರನ್ನು ಹಿಡಿದುಕೊಡುವಂತಹ ಕೆಲಸಗಳನ್ನು ಮಾಡೋಣ ಅಂತಂದರೆ ರಾಜಕಾರಣಿಗಳೇ ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ರಾಜಕಾರಣಿಗಳೇ ನಮ್ಮ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಅದಕ್ಕೆ ಕಾರಣ ಯಾರು? ನೀವು ನೀಡುವಂತಹ ಒಂದೊಂದು ಮತಗಳಿಂದ ಈ ರೀತಿಯಾಗಿ ಆಗಿರೋದು ಇವತ್ತಿನ ದಿನ. ಈ ರೀತಿಯಾಗಿ ನಮ್ಮ ದೇಶದ ವಿರುದ್ಧವಾಗಿ ಯಾರೆಲ್ಲ ಕರೆಗಳನ್ನು ಕೊಡ್ತಾ ಇದ್ದಾರೆ ಅಂಥವ್ರನ್ನ ನೋಡ್ಕೊಳ್ಳೋದಕ್ಕೆ ಅನ್ನೋನ್ ಗನ್ಮ್ಯಾನ್ಗಳಿದ್ದಾರೆ ಬಿಡಿ, ಅವ್ರುಗಳು ನೋಡ್ಕೊಳ್ತಾರೆ. ದಯಮಾಡಿ ನಿಮ್ಮ ಬಳಿ ಕೇಳ್ಕೊಳ್ಳುವಂತಹದ್ದು, ಇನ್ನು ಮುಂದೆ ನಿಮ್ಮ ಏರಿಯಾಗಳಲ್ಲೆಲ್ಲ ಅಕ್ರಮ ವಲಸಿಗರು ಹೆಚ್ಚಾಗ್ತಾ ಹೋಗ್ತಾ ಮುಂದೆ ನಿಮಗೆ ಅನುಭವಗಳು ಆಗ್ತಾ ಇರುತ್ತೆ. ಈಗಾಗಲೇ ಈ ಅನುಭವಗಳು ಬಂದಿರುತ್ತೆ. ಕೆಲವೊಂದಷ್ಟು ಜನ ನಮ್ಮ ಬೆಂಗಳೂರು ಸುತ್ತಮುತ್ತ, ಹಾಗೆ ನಾಗರಬಾವಿ ಈ ಕಡೆ, ನಮ್ಮ ಹೇರೋಳ್ಳಿ ಕ್ರಾಸು ಈ ಕಡೆ ಹೋಗ್ತು ಅಂತಂದರೆ ಟೋಲ್ಗೇಟ್ ಆ ಬ್ಯಾಕಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ನೋಡಿ, ಇವಾಗೆಲ್ಲ ಒಂದು ಸ್ವಲ್ಪ ಬದಲಾಗ್ತಾ ಇರುತ್ತೆ.
ಹಾಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅವರನ್ನು ಹೊರ ಹಾಕುವಂತಹ ಕೆಲಸ ಮಾಡ್ತಾ ಇಲ್ಲ. ಕಾರಣ ನೀವೇನೆ. ಅಕ್ರಮವಾಗಿ ಬಂದು ನೆಲೆಸಿರೋಂಥವ್ರಿಗೆ ಬೆಂಬಲಿಸುವಂತಹ ರಾಜಕಾರಣಿಗಳಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಬೆಂಬಲವನ್ನು ನೀವೇ ನೀಡಿಬಿಟ್ಟಿದ್ದೀರ. ಇನ್ನು ಮುಂದೆನಾದ್ರೂ ತಲೆಯಲ್ಲಿ ನಿಮಗೆ ಬುದ್ಧಿ ಇದೆ ಅಂತಂದರೆ, ಒಂದು ಸ್ವಲ್ಪ ದೇಶಾಭಿಮಾನ ಅನ್ನೋದು ಇದೆ ಅಂತಂದರೆ ಮುಂದೆ ನೋಡಿಕೊಂಡು ಮತದಾನವನ್ನು ಮಾಡಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.